ಬ್ರೋ ನಿಮ್ಗೆ ಏನಾದ್ರು ಫಿಶ್ ಬೇಕಂದ್ರೆ ಬಂದ್ ತಗೊಳ್ಳಿ. ತುಂಬಾನೇ ವೆಯ್ಟ್ ಇದೆ, ಹಿಡ್ಕೊಳಕ್ ಆಗ್ತಲ್ಲ ನನ್ನ ಕೈಯಲ್ಲಿ. ಆದ್ರೂ ಒಂದ್ ಕೈಯಲ್ಲಿ ಎತ್ತಾ ಇದೀನಿ. ಒಂದು 9 kg ನೋಡ್ರಿ, 9 kg ಇದೆ ಫಿಶ್. ಮತ್ತೆ ಸಾಲ್ಮನ್ ಇದು ಒಳ್ಳೆ ಕ್ಯಾಲ್ಸಿಯಂ ಇದು ಬಾಡಿಗೆ. ತುಂಬಾನೇ ಇಷ್ಟ ಇದು ವೈಟ್ ಪಾಂಪ್ಲೆಟ್. ಬಟ್ ತುಂಬಾನೇ ಕಾಸ್ಟ್ಲಿನೂ ಇದೆ, ತುಂಬಾ ಹೆಲ್ತ್ಗೆ ಬೆನಿಫಿಟ್ ತುಂಬಾ ಇದೆ. ಇದರಲ್ಲಿ ಪ್ರೋಟೀನ್ ತುಂಬಾನೇ ಇರುತ್ತೆ. ನೋಡ್ರಿ, ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ, 2 ಕಲರ್ ಇದೆ ಮೊಟ್ಟೆಗಳಲ್ಲಿ. ಬಾಂಗ್ಡಾ ಐಲ. ಹಾಯ್, ಹಲೋ, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮಾಲೂರಿನಲ್ಲಿ ಇರುವಂತಹ ಫಿಶ್ ಮಾರ್ಕೆಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಫಿಶ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಸ್ಪೆಷಲಿ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಫ್ರೆಂಡು ಅಂದ್ರೆ ನನ್ನ ಕ್ಲಾಸ್ಮೇಟು ವೆಂಕಟೇಶ್ ಅವ್ರ ಅಂಗಡಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಅಂಗಡಿನ ಒಂದು ಲಾಗ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೆ, ಬಟ್ ಲಾಗ್ ಮಾಡಕ್ ಆಗ್ಲಿರಲಿಲ್ಲ. ಈಗ ಸಮಯ ಸಂದರ್ಭ ಕೂಡ ಬಂದಿದೆ. ಅವ್ರ ಅಂಗಡಿಯಲ್ಲಿ ಯಾವ ಫಿಶ್ ಇದೆ, ಮತ್ತೆ ಎಲ್ಲಿಂದ ತರಿಸ್ತೇನೆ, ಏನೇನೆಲ್ಲ ಸಿಗುತ್ತೆ, ಮತ್ತೆ ಫಿಶ್ ಪ್ರೈಸು ಏನೇನೆಲ್ಲ ಇದೆ, ಪ್ರತಿಯೊಂದು ಈ ಲಾಗಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮುಖೇಶ್ ಅವ್ರ ಮನೆಯಲ್ಲಿದ್ದೀನಿ. ಈಗ ಮುಖೇಶ್ನ ಕರ್ಕೊಂಡು ಫಿಶ್ ಮಾರ್ಕೆಟ್ಗೆ ಹೋಗೋಣ. ನೋಡ್ರಿ, ಇಲ್ಲಿದೆ ಮಾರ್ವೆ ಮೀನುಗಳಿದೆ ನೋಡಿ. ಇದೆಲ್ಲ ಮಾರ್ವೆ ಅಂತ ಕರೀತಾರೆ. ಇದು ನೀರಿಲ್ಲ ಅಂದ್ರೂ ಎಷ್ಟು ದಿನ ಬದುಕ್ಬೋದು ಇದು. ಈ ನೀರಿಲ್ಲ ಅಂದ್ರೆ ತಿಂಗಳಿಗಟ್ಲೆ ಬದುಕುತ್ತಲ್ಲ, ಇದು ಬದುಕಲ್ವಾ ಆ ತರ ಬ್ರೋ. ಇದು ಮ್ಯಾಕ್ಸಿಮಮ್ 8 to 9 hours ಅಷ್ಟೇ ಅಂತ ಬದುಕೋದಿದು ಬ್ರೋ. ಇವರು ನನ್ನ ಕ್ಲಾಸ್ಮೇಟ್ ವೆಂಕಟೇಶ್ ಅಂತ. ಇವರು ನನ್ನ ಜೊತೆಲಿ PU ವರ್ಗೂ ಓದಿದ್ರಿ ನೀವು. ಆಮೇಲೆ ಈ ಬಿಸ್ನೆಸ್ಗೆ ಬರೋದಕ್ಕೆ ಕಾರಣ ಹೇಳಿ. ಅವ್ರ ಹತ್ರ ಕೆಲ್ಸಕ್ಕೆ ನಾವು ಅವ್ರ ಕೆಳಗೆ ನಾವು ಕೆಲಸ ಮಾಡ್ಬೇಕು. ಸರಿ, ಓನ್ ಪರ್ಪಸ್ ಎಷ್ಟೇ ಇರ್ಲಿ ಬಿಡು, ನಾವು ಮಾಡ್ತಾರೆ ಅಷ್ಟೇ. ಇದು ಓನ್ ಬಿಸ್ನೆಸ್. ಅವ್ರ ಬಿಸ್ನೆಸ್. ಅಪ್ಪ ಒಂದು 20 ವರ್ಷದಿಂದ ಮಾಡ್ತಾ ಇದ್ರು. ನಿಮ್ಮ ಅಪ್ಪ ಅವ್ರು ಎಷ್ಟು ವರ್ಷದಿಂದ? 20 ವರ್ಷದಿಂದ ಮಾಡ್ತಾ ಇದ್ರು. ಇವಾಗ ನಾವು ಒಂದು ಸಪ್ರೇಟ್ ಮಾಡ್ತಾ ಇದ್ವಿ. ಗೈಸ್, ಏನಂದ್ರೆ ಇವ್ರ ತಂದೆಯವರು 20 ವರ್ಷದಿಂದ ಮೀನ್ ಅಂಗಡಿನ ನಡ್ಸ್ಕೊಂಡ್ ಬರ್ತಾ ಇದ್ರು. ಈಗ ಅವ್ರದ್ದು PU ಆದ್ಮೇಲೆ ಈಗ ಇವರೇ ಸ್ವಂತ ಓನ್ ಅಂಗಡಿ ಹಾಕೊಂಡಿದ್ದಾರೆ. ಇಲ್ಲಿಗೆ ಬಂದ್ಬಿಡಿ, ಬ್ಲಾಕ್ ಬರ್ತಾ ಇದೆ ಮುಖೇಶ್ ಅವರೇ, ಕ್ಯಾಮ್ರಾಮನ್ ಅವರು ಮುಖೇಶ್ ಅವರು. ಹೇಳಿ, ಮತ್ತೆ ಬಿಸ್ನೆಸ್ ಎಲ್ಲ ಯಾವ ರೀತಿ ಇದೆ? ಚೆನ್ನಾಗಿದೆ? ಪರವಾಗಿಲ್ಲ. ಇವಾಗ ಲೈಟ್ ಆಗಿ ಕಮ್ಮಿ ಬಿಸಿಲಲ್ಲ, ಹೀಟ್ ಜಾಸ್ತಿ ಕಮ್ಮಿ ಆಗಿದೆ. ಬೇಸಿಗೆ ಕಾಲ ಅಂದ್ಬಿಟ್ಟು ಈಗ ಬಿಸ್ನೆಸ್ ಕಮ್ಮಿ ಇದೆ. ಮಾಮೂಲಿ ಟೈಮ್ ಪರವಾಗಿಲ್ಲ. ಈ ಮಾಲೂರು ತಾಲೂಕೆಲ್ಲ ಹೋಟ್ಲಿಗೆಲ್ಲ ಸಪ್ಲೈ ಮಾಡ್ತೀವಿ ನಾವೇ. ಎಲ್ಲದು ಬೆಂಗಳೂರಿಂದನೂ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ನೋಡ್ರಿ, ಅಂತೂ ಇಂತ ಲೋಡ್ ಬಂತು. ನಾವು ಬಂದ್ವಿ, ಹಂಗೆ ಲೋಡು ತರಿಸ್ಬಿಟ್ಟ ವೆಂಕಟೇಶ್. ಟೂನಾನ ಇದು? ಟೂನಾ ಫಿಶ್. ಟೂನಾ ಪಾರ. ಯಾವ್ದು? ಪಾರ. ಓಕೆ ಗೈಸ್, ಇದು ನೋಡ್ರಿ, ಇದು ಟೂನಾ ಫಿಶ್. ಇದು ಇದ್ರಲ್ಲಿ ಇನ್ನೂ ತುಂಬಾ ದೊಡ್ಡ ಬರುತ್ತೆ ಬ್ರೋ. ಇದ್ರಲ್ಲಿ ಟೂನಾ ಫಿಶ್ ಅಲ್ಲಿ ನೋಡ್ರಿ, ಇದನ್ನ ಪಾರ ಅಂತ ಕರೀತಾರೆ. ಓಹ್, ಇದ್ಯಾವ್ದು ವೆಂಕಟೇಶ? ಕಿಂಗ್ ಫಿಶಾ? ಅಂಜಲ್ ಇದೇನಾ? ಅಂಜಲ್ ಅನ್ನೋದ್ರೆ ನಾನು ತುಂಬಾ ಚಿಕ್ಕದ ಅನ್ಕೊಂಡ್ಬಿಟ್ಟೆ. ಇದು ಪಾಂಪ್ಲೆಟಾ? ವೈಟ್ ಪಾಂಪ್ಲೆಟ್ ಅಲ್ಲ ಗೈಸ್? ಇದು KG ತುಂಬಾನೇ ಕಾಸ್ಟ್ಲಿ ಗೈಸ್. ಇದ್ರಲ್ಲಿ ಇನ್ನೂ ದೊಡ್ಡದು ಬರುತ್ತೆ. ಇದರಲ್ಲಿ ಇನ್ನೂ ತುಂಬಾ ದೊಡ್ಡದು ಬರ್ತಿದೆ. ಯಾವ್ದದು? ವೈಟ್ ಪಾರ. ಓಕೆ, ಇದು ನೋಡಿ ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್. ಇದು ತುಂಬಾನೇ ಕಾಸ್ಟ್ಲಿ ಫಿಶ್. ಇದು ನೋಡ್ರಿ ಹೆಂಗಿದೆ. ಫುಲ್ಲು ಕೋಲ್ಡ್ ಇದೆ. ಕ್ರಾಬ್ ಇದು. ಕ್ರಾಬ್ ಗೈಸ್, ಇದೆಲ್ಲ ನೋಡ್ರಿ, ಇದೆಲ್ಲ ಮೊಟ್ಟೆ. ಇವಾಗ ಫ್ರೆಶ್ ಆಗಿದೆ ಗುರು. ಇದು ನೋಡ್ರಿ, ಸಮುದ್ರದಲ್ಲಿ ಹಂಗೆ ಹಿಡ್ಕೊಂಡ್ ಬಂದಿರೋದು. ಇದು ಇದೆ ಮೊಟ್ಟೆ. ಕಚ್ಚಲ್ಲ ತಾನೆ? ಇದು ಬ್ಲಾಕ್ ಪಾಂಪ್ಲೆಟ್. ವೆಂಕಟೇಶ, ವೆಂಕಟೇಶ, ಇದು ಮೊಟ್ಟೆ ತಾನೆ? ಇದು ಸಾಲ್ಮನ್, ಇಂಡಿಯನ್ ಸಾಲ್ಮನ್. ಸಾಲ್ಮನ್ 900. ಇದು 900. ಏನದು? ಬಾಂಗ್ಡಾ ಐಲ. ಇದು ಕ್ರಾಬ್ ಸಮುದ್ರದ್ದು. ಅದೇನದು? ರೆಡ್ ಮೊಟ್ಟೆ. ಇದು ನೋಡ್ರಿ, ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ, 2 ಕಲರ್ ಇದೆ ಮೊಟ್ಟೆಗಳಲ್ಲಿ. ಇದು ಯಾಕೆ? ಇದು ಹೆಣ್ಣದು, ಇದು ಗಂಡದಂತ? ಇದು 2 ಹೆಣ್ಣಿವೆ. ಗಂಡದ್ ಬಂದು ಇದು ಗಂಡದ್ದು. ಇದು ಇಲ್ಲ, ಇದು ಗಂಡದ್ದು. ಇದು ಗಂಡದ? ಇದು ಓಕೆ.
ಎಲ್ಲ ಫ್ರೆಶ್ ಆಗಿದೆ ಗುರು. ನೋಡಿ ಸಮುದ್ರದಲ್ಲಿ ಮರಳಿರುತ್ತಲ್ಲ. ಅಂತೇನಾ? ಇದು ಲೋಕಲ್ದು ಪಾಂಪ್ಲೆಟ್, ನಲ್ಲೂರ್ದು. ಇದು ನಲ್ಲೂರು ಪಾಂಪ್ಲೆಟಾ? ನಲ್ಲೂರ್ದು. ಓಕೆ, ನಲ್ಲೂರು ಪಾಂಪ್ಲೆಟ್ ಇದೆ. ಇದು ಬಂದು ಪಂಕಸ್. ಇದು ಎಲ್ಲ ಹೋಟ್ಲವ್ರಿಗೆ ಇದೆ ಸೇಲ್ ಮಾಡೋದು. ಫುಲ್ ಬೋನ್ಲೆಸ್. ಇದರಲ್ಲಿ ಮುಳ್ಳೆ ಇರಲ್ಲ, ಪ್ಲಸ್ ಫ್ಲಾಟ್ ಇರ್ತದೆ. ಒಂದೇ ಮುಳ್ಳೆ. ಎಲ್ಲ ಹೋಟ್ಲವ್ರು ಇದೇ ಯೂಸ್ ಮಾಡೋದು. ಇದು ಬಂದು ರಘು ಅಂದ್ಬಿಟ್ಟು. ಇದು ನಲ್ಲೂರ್ದೆ ಐಟಮ್. ನಲ್ಲೂರಿಂದ ಬರುತ್ತೆ. ರೆಡ್ ಮೀಟ್ ಅದು ಮತ್ತೆ ಇದು ಎರಡು ರೆಡ್ ಮೀಟ್. ಇದು ಎರಡು ರೆಡ್ ಮೀಟ್ ಬರೋದು. ಮತ್ತೆ ಸಾಲ್ಮನ್ ಇದು ಒಳ್ಳೆ ಕ್ಯಾಲ್ಸಿಯಂ ಇದು ಬಾಡಿಗೆ. ಯಾವುದು ಅದು ಜಿಮ್ ಅವ್ರಿಗೆ 30% ಇದೆ ಕ್ಯಾಲ್ಸಿಯಂ ಅದರಲ್ಲಿ. ಪಾಂಪ್ಲೆಟ್ ರೆಡ್. ಫ್ರಾನ್ಸ್. ಇದು ವೈಟ್ ಪ್ರಾನ್ಸ್ ಅಂದ್ಬಿಟ್ಟು. ಇದು ವೈಟ್ ಪ್ರಾನ್ಸ್. ಶಂಕರ. ಅದು ಶಂಕರ, ರೆಡ್ ಶಂಕರ. ರೆಡ್ ಶಂಕರ ನೋಡಿ, ನಾನೇ ಹೇಳ್ತಾ ಇದೀನಿ. ಇಂಡಿಯನ್ ಸಾಲ್ಮಾನ್ ನೋಡ್ರಿ ಹೆಂಗಿದೆ. ಇದು ನಂಗೆ ತುಂಬಾನೇ ಇಷ್ಟ ಗುರು. ಟೂನಾ ಫಿಶ್ ನೋಡ್ರಿ. ಸಾಲ್ಮನ್ ಇದ್ರಲ್ಲಿ ತುಂಬಾನೇ ದೊಡ್ಡ ಫಿಶ್ ಬರುತ್ತೆ ಗುರು. ಇದು ತುಂಬಾ ಮರಿ ಅನ್ಸುತ್ತ. ಮರಿನಾ ಇದು? ಮರಿ. ಇದು ತುಂಬಾ ದೊಡ್ಡದಾಗುತ್ತೆ ಗುರು. ಎಷ್ಟು ದೊಡ್ಡದಾಗುತ್ತೆ ಗೊತ್ತಾ ಟೂನಾ ಫಿಶ್. ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಜಲ್ ಇಷ್ಟು ದೊಡ್ಡದಾಗುತ್ತಾ? ಇಲ್ಲ, ಇನ್ನೂ ದೊಡ್ಡದಾಗುತ್ತಾ? ಲಾಸ್ಟ್ ವೀಕ್ 20 kg ಇತ್ತು ಒಂದೇ ಫಿಶ್. 20 kg. ಇದೆಷ್ಟು ಕೆಜಿ ಬರುತ್ತೆ ವೆಂಕಟೇಶ? ಇದು 9 kg ಇದೆ. 9 kg. ಓಕೆ. ಬ್ರೋ, ನಿಮ್ಗೆ ಏನಾದ್ರು ಫಿಶ್ ಬೇಕಂದ್ರೆ ಬಂದ್ ತಗೊಳ್ಳಿ. ತುಂಬಾನೇ ವೆಯ್ಟ್ ಇದೆ, ಹಿಡ್ಕೊಳಕ್ ಆಗ್ತಲ್ಲ ನನ್ನ ಕೈಯಲ್ಲಿ. ಆದ್ರೂ ಒಂದ್ ಕೈಯಲ್ಲಿ ಎತ್ತಾ ಇದೀನಿ. ಒಂದು 9 kg ನೋಡ್ರಿ. 9 kg ಇದೆ ಫಿಶ್. ಇವತ್ತು ಅಂತೂ ಇಂತೂ ನನ್ನ ಫ್ರೆಂಡ್ ಆದ ವೆಂಕಟೇಶ್ ಅವರ ಶಾಪ್ಗೆ, ಅಂದ್ರೆ ಫಿಶ್ ಶಾಪ್ಗೆ ಕರ್ಕೊಂಡ್ ಬಂದಿದ್ದೀನಿ. ಅವರು ನನ್ನ ಜೊತೆಲಿ ಸೆಕೆಂಡ್ ಇಯರ್ ವರ್ಗೂ ಓದಿದ್ರು ಅಲ್ಲ ವೆಂಕಟೇಶ್? ಸೆಕೆಂಡ್ ಇಯರ್ ವರ್ಗೂ ಓದಿದ್ರು. ಮತ್ತೆ ಓದಿದಾದ್ಮೇಲೆ ಅವ್ರು ನೆಕ್ಸ್ಟ್ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಲ್ಲ. ನೆಕ್ಸ್ಟ್ ಅವ್ರ ತಂದೆಯವರು ಮೀನ್ ಅಂಗಡಿ ಹಾಕ್ಬಿಟ್ರು ಅಂತ ಹೇಳಿ ಮೀನ್ ಅಂಗಡಿ ಈಗ ಕಂಟಿನ್ಯೂ ಮಾಡ್ತಾ ಇದಾರೆ. ಬ್ರೋ, ಈಗ ಏನಾಗಿದೆ ಅಂತ ಹೇಳಿದ್ರೆ, ಇವ್ರ ತಂದೆಯವರು ಫೀಲ್ಡ್ ಅಲ್ಲಿ 20 years ಮಾಡಿರೋ. ನಿಮ್ ತಂದೆಯವರು 20 ವರ್ಷದಿಂದ ಇವ್ರ ತಂದೆಯವರು ಮೀನ್ ಅಂಗಡಿಯನ್ನು ನಡ್ಸ್ಕೊಂಡು ಬರ್ತಾ ಇದಾರೆ. ಅವ್ರ ತಂದೆಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಲೋಕಲ್ ಅಲ್ಲಿ ತರಿಸ್ತಾ ಇದ್ದು. ಬಟ್ ವೆಂಕಟೇಶ್ ಈ ಫೀಲ್ಡ್ ಗೆ ಬಂದ್ಮೇಲೆ ನಾವು ಹೇಳ್ಬೇಕಾ, ಫಸ್ಟ್ ಇಂಪ್ಲಿಮೆಂಟ್ ಮಾಡೋದು ಜಾಸ್ತಿ. ನಮ್ಮ ಹುಡುಗರು ಅಷ್ಟೇ ಇವರು. ಎಲ್ಲಾ ಫೀಲ್ಡ್ ಹೋದ್ರು ಸರಿ, ಈ ಜನರೇಷನ್ 90 kids ಅಂತ ಏನ್ ಹೇಳ್ತೀವಿ, ಯಾವ್ದೇ ಫೀಲ್ಡ್ ಹೋದ್ರು ಸರಿ ಇಂಪ್ಲಿಮೆಂಟ್ ಮಾಡೋದು ಜಾಸ್ತಿ. ಈಗ ವೆಂಕಟೇಶ್ ಈ ಫೀಲ್ಡ್ ಬಂದ್ಮೇಲೆ ತುಂಬಾ ಕಡೆಯಿಂದ ಫಿಶಸ್ ಗಳನ್ನ ತರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಯಾವ ಕಡೆಯಿಂದ ಮೀನುಗಳನ್ನ ತರಿಸ್ತೀಯ ವೆಂಕಟೇಶ್? ಕಿರಣ್, ನಾವು ಬಂದು ನೆಲ್ಲೂರಿಂದ, ಆಂಧ್ರ, ಅಲ್ಲಿಂದ ತರಿಸ್ತೀವಿ. ಮಂಗಳೂರು, ಚೆನ್ನೈ ಎಲ್ಲ ಹೊಸೂರು ಬರ್ತದೆ. ಹೊಸೂರಿಂದ ಇಲ್ಲಿ ತರಿಸ್ಕೊಂಡು ಟ್ರಾನ್ಸ್ಪೋರ್ಟ್. ಓಕೆ, ಅಲ್ಲಿಂದ ಹೊಸೂರ್ಗೆ ಬರುತ್ತೆ. ಹೊಸೂರಿಂದ ನೀನ್ ತರಿಸ್ಕೊಂಡು. ಓಕೆ ವೆಂಕಟೇಶ್, ನೀನು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಫಿಶಸ್ ಗಳನ್ನ ತರಿಸಿದ್ಯಾ? ಮ್ಯಾಕ್ಸಿಮಮ್ ಅಂದ್ರೆ 50 ವರೆಗೂ ತರಿಸಿದೀನಿ. 50? ಓ ಬ್ರೋ, ನೋಡಿದ್ರ 50 ತರ ಮೀನುಗಳ ತರಿಸಿದಾನೆ. ಯಾಕಂದ್ರೆ ಬಿಸಿಲು ಕಾಲ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಆಗ್ತದೆ ಐಟಮ್. ಓಕೆ, ಮಳೆ ಕಾಲ ಬಂದ್ರೆ ಮ್ಯಾಕ್ಸಿಮಮ್ ಒಂದು 50 ವರೆಗೂ ಐಟಮ್ ಇರ್ತದೆ. ವೆಂಕಟೇಶ್ ಹತ್ರ ಒಂದ್ ವಿಷಯನ ಕೇಳ್ಪಟ್ಟೆ. ಏನು ಅಂತ ಹೇಳಿದ್ರೆ, ಇಲ್ಲಿ ತುಂಬಾ ಎಷ್ಟು ನಿಮ್ಮ ರಿಲೇಷನ್ಸ್ ಅವ್ರದೇ ಅಂಗಡಿಗಳಿದೆ. ಇಲ್ಲಿ 7 ರಿಂದ 8 ಅಂಗಡಿ ಇದೆ. 8 ಅಂಗಡಿಗೂನು ವೆಂಕಟೇಶ್ ಅವರೇ ಮೀನುಗಳನ್ನ ಪರ್ಚೇಸ್ ಮಾಡಿ ಅದಕ್ಕೆ ತರಿಸಿ ಕೊಡೋದಂತೆ. ವೆರೈಟಿ ಮೀನುಗಳನ್ನ ತರಿಸಿ ಕೊಡೋದು ವೆಂಕಟೇಶ ಅಂತ. ನಂಗೆ ತುಂಬಾ ಖುಷಿ ಆಯ್ತು. ನೀನ್ ಈ ಫೀಲ್ಡ್ ಬಂದ್ಮೇಲೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಆದಂಗ ಆಯ್ತು. ಫಸ್ಟ್ ನಮ್ಮ ಮಾಲೂರು ಜನಕ್ಕೆ ಬೇರೆ ಈ ಸಮುದ್ರದಲ್ಲಿ ಸಿಗುತ್ತಲ್ಲ ಮೀನುಗಳು, ಈ ಬಾಂಗಡ, ಬೂತಾಯಿ ಮತ್ತೆ ಟೂನಾ ಫಿಶ್, ಅದೆಲ್ಲ ಫಸ್ಟ್ ನಮ್ಮ ಮಾಲೂರು ಜನಕ್ಕೆ ತಿನ್ನೋದಕ್ಕೆ ಸಿಗ್ತಾ ಇರ್ಲಿಲ್ಲ. ಅವ್ರು ಏನಾದ್ರು ತಿನ್ಬೇಕಂದ್ರೆ ಬೆಂಗಳೂರು, ಹೊಸಕೋಟೆಯಿಂದ ತರಿಸ್ಕೋಬೇಕಾಗಿತ್ತು, ಇಂಪೋರ್ಟ್ ಮಾಡ್ಕೊಬೇಕಾಗಿತ್ತು. ಬಟ್ ಈಗ ವೆಂಕಟೇಶ್ ಈ ಫೀಲ್ಡ್ ಗೆ ಬಂದ್ಮೇಲೆ ಎಲ್ಲಾನು ಸಮುದ್ರದಲ್ಲಿ ಏನೇನ್ ಫಿಶ್ ಸಿಗುತ್ತೋ ಎಲ್ಲಾನು ಇವ್ರ ಅಂಗಡಿಗಳಲ್ಲೇ ಸಿಗುತ್ತೆ ಗುರು. ಅದೊಂದು ನಮ್ಮ ಮಾಲೂರು ಜನಕ್ಕೆ ಒಂದು ಬೆನಿಫಿಟ್. ಫಂಕ್ಷನ್ಸ್, ಈವೆಂಟ್ಸ್ ಏನಾದ್ರು ಇತ್ತು ಅಂದ್ರೆ, ನಿಮ್ಗೆ ಎಕ್ಸ್ಪೆಷಲಿ ಫಿಶ್ ಏನಾದ್ರು ಬೇಕು ಅಂದ್ರೆ ದಯವಿಟ್ಟು ಇವನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾನೇ ಒಂದು ಒಳ್ಳೆ ಪ್ರೈಸ್ಗೆ ತರ್ಸ್ಕೊಡ್ತಾನೆ. 10% ಡಿಸ್ಕೌಂಟ್ ಕೊಡ್ತೀನಿ. 10% ಡಿಸ್ಕೌಂಟ್ ಕೊಡ್ತೀನಿ ಯಾವಾಗ್ಲಾದ್ರೂ. ಎನಿ ಟೈಮ್
ಎನಿ ಟೈಮ್ 10% ಡಿಸ್ಕೌಂಟ್ ಗುರು. ತುಂಬಾನೇ ಇಷ್ಟ ಇದು ವೈಟ್ ಪಾಂಪ್ಲೆಟು. ಬಟ್ ತುಂಬಾನೇ ಕಾಸ್ಟ್ಲಿನೂ ಇದೆ, ತುಂಬ ಹೆಲ್ತ್ಗೆ ಬೆನಿಫಿಟ್ಟು ತುಂಬಾ ಇದೆ. ಇದರಲ್ಲಿ ಪ್ರೋಟೀನು ತುಂಬಾನೇ ಇರುತ್ತೆ. ತವ ಮೇಲೆ ಹಾಕ್ಕೊಂಡು ತಿಂದರೆ ಸಾಕಾಗಿ ಬರುತ್ತೆ. ಗ್ರೋ ನೋಡಿದ್ರಲ್ಲ ಯಾವ್ಯಾವ ಫಿಶು ಅವ್ರ ಅಂಗಡಿಯಲ್ಲಿ ಅವೈಲೇಬಲ್ ಇತ್ತು ಅಂತ. ಗ್ರೋ ಒಂದು 10ರಿಂದ ಒಂದು 12 ಥರ ಫಿಶಸ್ನ ಈ ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಾಗಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಬೇಸಿಗೆ ಇರೋ ಕಾರಣದಿಂದ ಅವರು ಜಾಸ್ತಿ ಫಿಶಸ್ಗಳನ್ನ ತರಿಸಿಲ್ಲ. ಇಲ್ಲದಿದ್ದರೆ ಇನ್ನೂ ತುಂಬ ವೆರೈಟಿ ಫಿಶಸ್ಗಳ ತೋರಿಸ್ತಾ ಇದೆ ಈ ಲಾಗಲ್ಲಿ. ನೆಕ್ಸ್ಟು ಮಳೆಗಾಲದಲ್ಲಿ ಅಂದರೆ ಚಳಿಗಾಲದಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದು ಲಾಗ್ ಮಾಡೋಣ ಅವ್ರ ಅಂಗಡಿದು. ಓಕೆ ಗುರು, ಈ ವಿಡಿಯೋ ಹೇಗಿತ್ತು ಬೇಗ ಕಮೆಂಟ್ ಹಾಕಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಓಕೆ ಗುರು, ನನ್ನ ಸಬ್ಸ್ಕ್ರೈಬರ್ಸು ನನ್ನ ಲಾಗ್ ನೋಡ್ತಾರಂತೆ. ನನ್ನ ಲಾಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಲಾಗು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಏನಾದರೂ ನನ್ನ ವೀಡಿಯೋ ಇಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು, ರಿಲೇಟಿವು, ನಿಮ್ಮ ಫ್ಯಾಮಿಲಿಗೆಲ್ಲ ಒಂದು ಅಪ್ರೋಚ್ ಮಾಡಿ. ಈ ಥರ ಮಾಲೂರು ಹುಡುಗ ಏನೋ ಒಂದು ಮಾಡ್ತಾಯಿದ್ದಾನೆ, ಬೆಳಿಬೇಕು, ಬೆಳೆಸಿ ಅಂತ ಹೇಳಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಒಂದೇ ಒಂದು ಸಬ್ಸ್ಕ್ರೈಬ್ ಹೋಗಿರೋ ನೀವು ಯಾರ್ಯಾರಿಗೂ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀರಾ, ನನಗೂ ಒಂದು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು.